ನಮಸ್ಕಾರ ವೀಕ್ಷಕರೇ. ರಾಜಕೀಯ ಭವಿಷ್ಯದಲ್ಲಿ ಎಲ್ಲರ ಗಮನ ಸೆಳೆದಿರೋ ಆಸ್ಟ್ರೋ ಶರ್ಮಿಷ್ಠಾ ಕಡೆಯಿಂದ ಮತ್ತೊಂದು ಸ್ಫೋಟಕ ಭವಿಷ್ಯ ಬಂದಿದೆ. ಭಾರತ ಹಾಗೂ ಪಾಕಿಸ್ತಾನ ಎರಡರ ಬಗ್ಗೆಯೂ ಶರ್ಮಿಷ್ಠಾ ನುಡಿದಿರೋ ಮಾತುಗಳು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕೇವಲ ಭವಿಷ್ಯ ಅನ್ನೋ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ವಾಸ್ತವದ ದೃಷ್ಟಿಯಿಂದ ನೋಡಿದ್ರೂ ಆಕೆ ಭವಿಷ್ಯ ಸದ್ಯದ ಪರಿಸ್ಥಿತಿಗೂ ಹಲವು ರೀತಿಯಲ್ಲಿ ಸಾಮ್ಯತೆಗಳಿವೆ. ಶರ್ಮಿಷ್ಠಾ ಹೇಳಿರೋ ರೀತಿಯೇ ಆಗೋದಾದ್ರೆ ಅದು ಹೇಗೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಒಂದಾದ ನಂತರ ಒಂದು ಬಲವಾದ ಕಾರಣಗಳು ಕಾಣಿಸ್ತಾ ಹೋಗುತ್ತೆ. ಭಾರತದ ಬಗ್ಗೆ ಆಕೆ ಹೇಳಿರೋ ಮಾತುಗಳು ಎಲ್ಲರ ಅಚ್ಚರಿಗೂ ಕಾರಣವಾಗಿದ್ದು ಮೇಲ್ನೋಟಕ್ಕೆ ಅಸಾಧ್ಯ ಅಂತ ಅನ್ನಿಸಿದ್ರು ಹೇಗೆ ಸಾಧ್ಯವಾಗಬಹುದು ಅಂತ ಹುಡುಕ್ತಾ ಹೋದ್ರೆ ಚಾನ್ಸ್ ಇದೆ ಅನ್ನೋದು ಮನದಟ್ಟಾಗ್ತಾ ಹೋಗುತ್ತೆ. ಅಲ್ಲದೆ ಸದ್ಯದಲ್ಲೇ ಭಾರತಕ್ಕೂ ಯುದ್ಧದ ಪರಿಸ್ಥಿತಿ ಬರಬಹುದು ಅನ್ನೋದನ್ನು ಕೂಡ ಶರ್ಮಿಷ್ಠಾ ಪ್ರೆಡಿಕ್ಟ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಭವಿಷ್ಯ ಹಾಗೂ ಪ್ರೆಡಿಕ್ಷನ್ ಗಳ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭಿಪ್ರಾಯಗಳಿರುತ್ತವೆ. ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಪ್ರಪಂಚದಲ್ಲಿ ಸರಿಯಾದ ಭವಿಷ್ಯ ಹೇಳುವವರು ಇದ್ದಾರೆ, ಜನರನ್ನ ಯಾಮರಿಸೋ ಸಲುವಾಗಿ ವೇಷ ತೊಟ್ಟವರು ಇದ್ದಾರೆ. ಆದ್ರೆ ರಾಜಕೀಯ ಕುರಿತಂತ ವಿಚಾರಗಳಲ್ಲಿ ಬಹುತೇಕ ಪ್ರೆಡಿಕ್ಷನ್ಗಳು ನಿಜ ಆಗಿರೋ ಕಾರಣಕ್ಕೆ ಆಸ್ಟ್ರೋ ಶರ್ಮಿಷ್ಠಾ ಅವರ ಭವಿಷ್ಯದ ಮೇಲೆ ಎಲ್ಲರ ನಿರೀಕ್ಷೆಗಳು ಹೆಚ್ಚಿವೆ. ಈಗಾಗಲೇ ಸಾಕಷ್ಟು ಸಂದರ್ಭಗಳಲ್ಲಿ ಅವರು ತಮ್ಮ ಪ್ರೆಡಿಕ್ಷನ್ ಹೇಳಿದ್ದು ಅದು ನಿಜವಾಗಿದೆ. ಹಾಗೆ ಅವರ ಪ್ರೆಡಿಕ್ಷನ್ ಕುರಿತಂತೆ ನಮ್ಮ ಚಾನೆಲ್ ನಲ್ಲೇ ಸಾಕಷ್ಟು ಎಪಿಸೋಡ್ ಗಳನ್ನ ಕೂಡ ಮಾಡಿದ್ದೀವಿ. ಈಗ ಅವರು ಪಾಕಿಸ್ತಾನ ಹಾಗೂ ಭಾರತದ ಕುರಿತಂತೆ ಅತ್ಯಂತ ಸ್ಫೋಟಕ ಪ್ರೆಡಿಕ್ಷನ್ ಗಳನ್ನ ಮಾಡಿದ್ದಾರೆ. ಈ ಪೈಕಿ ಮೊದಲಿಗೆ ಪಾಕಿಸ್ತಾನದ ಕಡೆ ನೋಡೋದಾದ್ರೆ ಪಾಕಿಸ್ತಾನ ಕಂಪ್ಲೀಟ್ ಫಿನಿಶ್ ಆಗುತ್ತೆ ಅನ್ನೋದು. ಇದು ಎಷ್ಟೋ ಭಾರತೀಯರ ಹಾಗೂ ಜಗತ್ತಿನಲ್ಲಿ ಸಾಮಾನ್ಯ ಜ್ಞಾನ ಇರೋ ಒಳ್ಳೆ ಮನುಷ್ಯರ ದೊಡ್ಡ ಕನಸು. ಈ ಕನಸು ನನಸಾಗುತ್ತೆ ಅನ್ನೋದನ್ನ ಶರ್ಮಿಷ್ಠಾ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಸಾಕಷ್ಟು ಟ್ರಾಜಿಡಿಗಳನ್ನ ಅನುಭವಿಸಲಿದೆ. ಈಗಾಗಲೇ ಪಾಕಿಸ್ತಾನದ ಪರಿಸ್ಥಿತಿ ಸರಿಯಿಲ್ಲ, ರಾಜಕೀಯವಾಗಿಯೂ ಹಿನ್ನಡೆ ಅನುಭವಿಸ್ತಾ ಇದ್ದು ಸಾಕಷ್ಟು ಪ್ರಧಾನಿಗಳು ಕೂಡ ಈ ಹಿಂದೆ ಬದಲಾಗಿದ್ದಾರೆ. ಅಲ್ಲದೆ ಪಿಒಕೆ ವಿಚಾರವಾಗಿ ಸಾಕಷ್ಟು ಟೆನ್ಷನ್ ಗಳಿವೆ. ಭಾರತ ಕೂಡ ಪಿಒಕೆಗಾಗಿ ಪ್ರಬಲ ಹೋರಾಟ ಮಾಡಲಿದೆ. ಇನ್ನೆರಡು ತಿಂಗಳಲ್ಲೇ ಭಾರತ ದಾಳಿಯೂ ಮಾಡಬಹುದು. 2027ರ ಹೊತ್ತಿಗೆ ಪಾಕಿಸ್ತಾನ ತುಕಡೆ ಅಂದ್ರೆ ಪೀಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಈ ಮಾತು ಕೇಳಿದ ಬೆನ್ನಲ್ಲೇ ಮೊದಲು ಒಂದಷ್ಟು ವಿಚಾರಗಳು ನೆನಪಿಗೆ ಬರ್ತಾ ಇವೆ. ಅದು ಮತ್ತೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಲಿದೆಯಾ ಅನ್ನೋದು. ಒಂದು ಕಡೆ ಈ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅನ್ನೋದನ್ನ ಸಾಕಷ್ಟು ಸಲ ಭಾರತ ಹೇಳಿದೆ. ಅಲ್ಲದೆ ಖುದ್ದು ರಾಜನಾಥ್ ಸಿಂಗ್ ಪಿಒಕೆ ವಿಚಾರ ಬಂದಾಗ್ಲೆಲ್ಲ ಆ ಜಾಗ ಯಾವಾಗ ಬೇಕಾದ್ರೂ ನಮ್ಮದಾಗಬಹುದು ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ಮತ್ತೆ ಭಾರತ ಆಯುಧ ಹಿಡಿಯೋ ಸಂದರ್ಭ ಬಂತ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಅಂದಹಾಗೆ ಭಾರತದಿಂದ ಉಗ್ರ ಪೋಷಿತ ರಾಷ್ಟ್ರಕ್ಕೆ ಕಂಟಕ ಕಾದಿದೆ ಅನ್ನೋ ಕಾರಣಕ್ಕೆ ಶರ್ಮಿಷ್ಠಾ ಭವಿಷ್ಯ ತಾಳೆ ಆಗ್ತಾ ಇದೆ. ಆದ್ರೆ ಭಾರತ ಆಯುಧ ಹಿಡಿದ್ರೆ ಒಳಗಿರೋ ಅಸಹ್ಯಗಳೇ ಲಬೋ ಅಂತ ಬೊಬ್ಬೆ ಹೊಡೆದು ಪಾಕಿಸ್ತಾನದ ಪರ ಮಾತಾಡುತ್ತವೆ. ಇನ್ನೊಂದು ಕಡೆ ಅಮೆರಿಕ ಪಾಕಿಸ್ತಾನಕ್ಕೆ ಬ್ಯಾಕ್ ಎಂಡ್ ಸಪೋರ್ಟ್ ಕೊಡೋದು ಕೂಡ ಅಚ್ಚರಿಯ ಹಾಗೂ ಹೊಸ ವಿಷಯವೇನೂ ಅಲ್ಲ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋ ಸಲುವಾಗಿ ಉಗ್ರ ತಾಣಗಳನ್ನ ಟಾರ್ಗೆಟ್ ಮಾಡಿದ್ರು ಪಾಕಿಸ್ತಾನ ನಮ್ಮ ವೈರಿ ಅಲ್ಲ, ಅದು ನಮ್ಮ ಪಕ್ಕದ ದೇಶ, ಯುದ್ಧ ಮಾಡಬೇಡಿ ಅಂತ ಹೇಳಿದ ಅಸಹ್ಯ ಸಂತತಿಗಳು ಯಾವುದು ಅನ್ನೋದು ನಿಮಗೂ ಗೊತ್ತಿದೆ. ಇವರೆಲ್ಲ ಸೇರಿ ಪಾಕಿಸ್ತಾನವನ್ನ ಬಚಾವ್ ಮಾಡೋದಕ್ಕೆ ಆಂದೋಲನ ನಡೆಸಿ ಅತ್ತು ಕರೆದು ವಿಶ್ವಸಂಸ್ಥೆ ಮೂಲಕ ಯುದ್ಧ ಆಗದಂತೆ ತಡೆದ್ರೂ ಪಾಕಿಸ್ತಾನ ಉಳಿಯುತ್ತಲ್ವಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದ್ರೆ ಪಾಕಿಸ್ತಾನಕ್ಕೆ ಕೇವಲ ಭಾರತದಿಂದ ಮಾತ್ರ ಗಂಡಾಂತರ ಇಲ್ಲ ಅನ್ನೋದೇ ಈ ಭವಿಷ್ಯದ ಮೇಲೆ ನಿರೀಕ್ಷೆಗಳನ್ನ ಹೆಚ್ಚಿಸ್ತಾ ಇರೋ ಅಂಶ. ಭಾರತವನ್ನ ಪಕ್ಕಕ್ಕಿಟ್ಟು ನೋಡಿದ್ರೂ ಪಾಕಿಸ್ತಾನ ಸೇಫ್ ಆಗಿಲ್ಲ. ಕಳೆದ 1-2 ವರ್ಷಗಳ ಇತಿಹಾಸವನ್ನ ತೆಗೆದು ನೋಡಿದ್ರೂ ಬಲೂಚ್ ಹಾಗೂ ಆಫ್ಘಾನ್ ಪಾಕಿಸ್ತಾನದ ನಿದ್ದೆಗೆಡಿಸಿರೋದು ಕಾಣಿಸುತ್ತೆ. ಈಗಲೂ ಕೂಡ ಆಫ್ಘಾನ್ ಬಡಿತಾನೆ ಇದೆ. ಬಲೂಚ್ ಆರ್ಮಿ ಹಾಗೂ ಪಾಕಿಸ್ತಾನದ ಸಂಘರ್ಷಕ್ಕೆ ದೊಡ್ಡ ಇತಿಹಾಸ ಇದ್ದು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕ್ ವರ್ಸಸ್ ಬಲೂಚ್ ಆರ್ಮಿ ಯುದ್ಧ ನಡೆಯಿತು. ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಟ್ಟ ಬಲೂಚ್ ತಮ್ಮನ್ನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದ್ದು ಅಲ್ಲದೆ ಬಾವುಟವನ್ನ ಪ್ರದರ್ಶನ ಮಾಡಿದ್ರು. ನಮ್ಮನ್ನ ಪ್ರತ್ಯೇಕವಾಗಿ ಗುರುತಿಸಿ ಅಂತ ವಿಶ್ವದ ಮುಂದೆ ಮನವಿ ಇಟ್ರು. ಹಾಗೆ ನಮ್ಮ ಬೆಂಬಲ ಯಾವತ್ತೂ ಭಾರತಕ್ಕೆ ಇದ್ದೇ ಇರುತ್ತೆ ಅನ್ನೋದನ್ನು ಕೂಡ ದೊಡ್ಡ ದನಿಯಲ್ಲಿ ಹೇಳಿದ್ರು. ಇದರ ಪರಿಣಾಮ ಪಾಕಿಸ್ತಾನದ ಗಾತ್ರ ಸಣ್ಣದಾಯ್ತು. ಮತ್ತೆ ಬಲೂಚಿಸ್ತಾನದ ಸುದ್ದಿಗೆ ಹೋದ್ರೆ ಅಧೋಗತಿ ಅನ್ನೋ ಭಯ ಮೂಡುವಂತೆ ಮಾಡಿಬಿಡ್ತು. ಇದು ಕೂಡ ಪಾಕ್ ಅವನತಿಯ ಭವಿಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಆಫ್ಘನ್, ಈಗಲೂ ಪಾಕ್ ಆಫ್ಘನ್ ಸಂಘರ್ಷ ಮುಂದುವರೆದಿದೆ ಅನ್ನೋದನ್ನ ಹೇಳಿದ್ವಿ. ಭಾರತ ಹಾಗೂ ಬಲೂಚ್ ಆರ್ಮಿಯಿಂದ ಹೊಡೆತ ತಿಂದ ಪಾಕಿಸ್ತಾನಕ್ಕೆ ತಾನು ದುರ್ಬಲ ಆಗಿದ್ದೇನೆ ಅನ್ನೋದರ ಅರಿವಿರ್ಬೇಕಿತ್ತು. ಆದ್ರೆ ಸಾಮರ್ಥ್ಯಕ್ಕೂ ಮೀರಿದ ಪೌರುಷ ಅನ್ನೋ ಹಾಗೆ ಆಫ್ಘನ್ ಜೊತೆ ಕಿರಿಕಾಗ್ತಾ ಇದ್ದ ಹಾಗೆ ಸ್ವಲ್ಪ ಅತಿಯಾಗಿ ರಿಯಾಕ್ಟ್ ಮಾಡ್ತು. ಆಫ್ಘನ್ ದಾಳಿ ನಡೆಸಿದ್ರಿಂದ ಕುಪಿತಗೊಂಡು ವಾರ್ ಅನೌನ್ಸ್ ಮಾಡಿಬಿಡ್ತು.
ಅವರು ಹೊಡೆಯೋದು ಇವರು ಹೊಡೆಯೋದು, ಆದ್ರೆ ಇವರಿಗಿಂತ ಅವರು ಬಲಿಷ್ಠರು ಅನ್ನೋದು ಗೊತ್ತಾಗದೆ ಮುನ್ನುಗ್ಗಿ ನಷ್ಟವನ್ನ ಅನುಭವಿಸಿದ್ರು. ಪಾಕಿಸ್ತಾನದಲ್ಲಿ ಆಲ್ರೆಡಿ ಜನಜೀವನ ಅಸ್ತವ್ಯಸ್ತಗೊಂಡು ನಿರ್ವಹಣೆ ಕಷ್ಟವಾಗ್ತಾ ಇದೆ. ಈ ಹೊತ್ತಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬೇಡ್ಕೊಂಡು ಬಂದು ಯಾವ್ದಾದ್ರು ದೇಶ ಹಾಳಾಗಿ ಹೋಗ್ಲಿ ಬದುಕೊಳ್ಳಿ ಅಂತ ಫಂಡ್ ಕೊಟ್ರೆ ಆ ಫಂಡ್ ಅನ್ನೆಲ್ಲ ಕಂಡವರ ವಿರುದ್ಧ ದಾಳಿ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಉಪಯೋಗಿಸಿದ್ರೆ ಮತ್ತೆ ಯಾರು ಫಂಡ್ ಕೊಡ್ತಾರೆ? ಈ ಆಯಾಮದಲ್ಲೂ ಕೂಡ ಪಾಕಿಸ್ತಾನ ಅಳಿವಿನ ಅಂಚಲ್ಲಿರೋದು ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲದೆ ಈಗ ಇರಾನ್ಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದೆ. ಸೌದಿ ಸೇರಿ ಅರಬ್ ದೇಶಗಳ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಬೆಂಬಲ ಅವರಿಗೆ ಇದ್ದೇ ಇದೆ ಅನ್ನೋದನ್ನ ಹೇಳಿ ಇರಾನ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮೊದಲನೆಯದಾಗಿ ಸೌದಿ ಮೇಲೆ ದಾಳಿ ನಡೆದ್ರೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಹಾಗೆ ಅವರಿಗೆ ಮಿತ್ರ ರಾಷ್ಟ್ರಗಳು ಸಾಕಷ್ಟಿವೆ. ಇಂಥ ಹೇಳಿಕೆ ಕೊಟ್ಟ ಪರಿಣಾಮ ಇರಾನ್ ತಮ್ಮ ಬಂದೂಕನ್ನ ಪಾಕಿಸ್ತಾನದ ಕಡೆಗೆ ತಿರುಗಿಸಿ ಬಿಟ್ರೆ ಅದನ್ನ ತಡೆದುಕೊಳ್ಳೋ ಕೆಪಾಸಿಟಿ ಪಾಕಿಸ್ತಾನಕ್ಕೆ ಇದೆಯಾ ಅನ್ನೋದೇ ಪ್ರಶ್ನೆ. ಪಾಕಿಸ್ತಾನಿ ಪ್ರಜೆಗಳ ಬೌದ್ಧಿಕ ಮಟ್ಟಕ್ಕೂ ಇರಾನ್ ಬೌದ್ಧಿಕ ಮಟ್ಟಕ್ಕೂ ವ್ಯತ್ಯಾಸ ಇದೆ. ಪಾಕಿಸ್ತಾನದ ಕೈಗೆ ಅತ್ಯಾಧುನಿಕ ಶಸ್ತ್ರ ಕೊಟ್ಟರು ಅದನ್ನ ಸರಿಯಾಗಿ ಬಳಸೋ ಯೋಗ್ಯತೆ ಇಲ್ಲ. ಆದ್ರೆ ಇರಾನಿಗಳು ಸ್ವಂತವಾಗಿ ಪ್ರಬಲ ಅಸ್ತ್ರವನ್ನ ತಯಾರಿಸೋ ಕೆಪಾಸಿಟಿ ಹೊಂದಿದ್ದಾರೆ. ಪಾಕಿಸ್ತಾನದ ಮೇಲೆ ಇರಾನ್ ಮುಗಿಬಿದ್ರೆ ನೇರವಾಗಿ ಪಾಕಿಸ್ತಾನದ ಸಹಾಯಕ್ಕೆ ಯಾವ ದೇಶವೂ ಬರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಇದೆಲ್ಲದಕ್ಕಿಂತ ಪ್ರಬಲ ಅಸ್ತ್ರ ಭಾರತದ ಕಡೆಯಿಂದ ಪ್ರಯೋಗ ಆಗಿದೆ. ಅದು ಸಿಂಧೂ ನದಿ ನೀರನ್ನ ತಡೆ ಹಿಡಿದಿರೋದು. ಮುಕ್ಕಾಲುವಾಸಿ ಪಾಕಿಸ್ತಾನದ ಎಲ್ಲಾ ಕೃಷಿ ಚಟುವಟಿಕೆ ಹಾಗೂ ಜೀವನಾಡಿಯಾಗಿದ್ದ ನೀರನ್ನ ತಡೆ ಹಿಡಿದ್ರೆ ಅದರ ಎಫೆಕ್ಟ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಅಂದಾಜಿಸೋದೇ ಬೇಡ. ಮೊದಲೇ ಬೇಸಿಗೆ ಬರ್ತಾ ಇದೆ. ಆಲ್ರೆಡಿ ಚೆನ್ನಾಗಿರೋ ಊರುಗಳಲ್ಲೇ ನೀರಿನ ಅಭಾವ ಇದೆ. ಇನ್ನು ಸುಡುಗಾಡಿನಂತ ಪಾಕಿಸ್ತಾನದಲ್ಲಿ ಅದ್ಯಾವ ಪರಿಸ್ಥಿತಿ ಇರ್ಬೋದು ಅನ್ನೋದನ್ನ ಊಹಿಸೋದೇ ಬೇಡ. ಅಂದಾಗೆ ಈ ಬಾರಿ ಭಾರತ ನೀರು ತಪ್ಪಿಸೋ ನಿರ್ಧಾರ ಕೈಗೊಂಡಿದ್ದು ಪಾಕಿಸ್ತಾನಕ್ಕೆ ಹೆದರಿಸೋದಕ್ಕೆ ಅಲ್ಲ, ಬದಲಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ. ಎಷ್ಟು ಬಾರಿ ವಾರ್ನಿಂಗ್ ಕೊಟ್ಟರು ಸರಿ ಹೋಗದ ರಾಕ್ಷಸ ಸಂತತಿಗಳು ಗಂಟಲು ಒಣಗಿ ಸಾಯ್ಲಿ ಅನ್ನೋ ಕಾರಣಕ್ಕೆ ಸಿಂಧೂ ನದಿ ನೀರನ್ನ ಭಾರತಕ್ಕೆ ತಿರುಗಿಸಿ 3 ರಾಜ್ಯಗಳ ಪರಿಸ್ಥಿತಿಯನ್ನ ಸರಿಪಡಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಅಲ್ಲಿ ಡ್ಯಾಮ್ ಕಟ್ಟೋ ಕೆಲಸಗಳು ಭರದಿಂದ ಸಾಗಿವೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಸಿಂಧೂ ನೀರು ಅನ್ನೋದು ನೆನಪು ಮಾತ್ರ ಅನ್ನೋ ದಿನಗಳು ದೂರವಿಲ್ಲ. ಇದನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ ತುಕಡೆ ಆಗೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಇನ್ನು ಇದೇ ವೇಳೆ ಶರ್ಮಿಷ್ಠಾ ಹೇಳಿದ ಭವಿಷ್ಯ ಅಂದ್ರೆ ಅದು ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋದು. ಅದು ಸುಲಭದ ಕೆಲಸ ಅಲ್ಲ, ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. 2032ರ ನಂತರ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಂದಾಗೆ ಹಿಂದೂ ರಾಷ್ಟ್ರ ಅನ್ನೋ ಮಾತನ್ನ ಕೇಳಿದ್ರೆ ಹಿಂದೂ ವಿರೋಧಿ ಹಿಂದೂಗಳೆಲ್ಲ ಮುಂದೆ ಬಂದು ಭಾರತವನ್ನ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂತ ಅರ್ರಚ್ಚಿ ಪರ್ರಚ್ಚಿ ಕೊಡ್ತಾರೆ. ಆದ್ರೆ ಇದು ಭಾರತೀಯರ ವಿಷಯ ಆಗಿರೋದ್ರಿಂದ ವಿಭಿನ್ನ ಸಂತತಿಗಳ ಅನಿಸಿಕೆ ಇಲ್ಲಿ ಮುಖ್ಯ ಆಗೋದಿಲ್ಲ. ಅಂದಾಗೆ ಭಾರತ ಹಿಂದೂ ರಾಷ್ಟ್ರ ಆಗೋ ದಿನ ಬರುತ್ತೆ ಅಂದಾಗ ಆ ಹೊತ್ತಿಗಾಗಲೇ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ದಿನೇ ದಿನೇ ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳೇ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇವೆ ಅನ್ನೋ ಚರ್ಚೆ ಇದೆ. ಇನ್ನು 2047ಕ್ಕೆ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡಬೇಕು, ಗಜ್ವಾ ಎ ಹಿಂದ್ ಅನ್ನೋ ಅಜೆಂಡಾಗಳು ಕೂಡ ನಡೀತಾ ಇವೆ. ಇದ್ಯಾವುದು ಫಲಿಸೋದಿಲ್ಲ ಅನ್ನೋದನ್ನು ಕೂಡ ಈ ಭವಿಷ್ಯ ಹೇಳಿದಂತಿದೆ. ಒಟ್ನಲ್ಲಿ ಈವರೆಗೂ ಸಾಕಷ್ಟು ಸರಿಯಾದ ಪ್ರೆಡಿಕ್ಷನ್ ಗಳನ್ನ ಮಾಡಿರೋ ಶರ್ಮಿಷ್ಠಾರ ಈ ವಿಚಾರ ಬಹುತೇಕರ ಕಣ್ಣು ಕಿವಿಯನ್ನ ಅರಳಿಸ್ತಾ ಇದೆ. ಮುಂದೆ ಯಾವುದೆಲ್ಲ ವಿದ್ಯಮಾನಗಳು ನಡೆಯುತ್ತವೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.